ಕಳ್ಳರನ್ನ ಹಿಡಿ ಅಂತ ಹೇಳಿದ್ರೆ ಪೊಲೀಸರೇ ಕಳ್ಳರಾದರು. ಚಿನ್ನದ ವ್ಯಾಪಾರಿಯಿಂದ ಚಿನ್ನ ಕದ್ದ PSIಗಳ ಕಹಾನಿ ಇದು. ಇನ್ನು ಪೊಲೀಸ್ ಅಧಿಕಾರಿಗಳಾಗಿ ಈ ಥರ ಕೆಲಸ ಮಾಡಿದರೆ ಅದು ಇನ್ನೂ ದೊಡ್ಡ ತಪ್ಪಾಗ್ತದೆ. ಟೋಟಲಿ 7 ಜನಕ್ಕೆ ಈಗಾಗಲೇ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ವೀಕ್ಷಕರೇ, ನಮ್ಮ ಸಮಾಜ ಎಲ್ಲಿಗೆ ಬಂತು ತಲುಪಿತು ಅನ್ನೋದಕ್ಕೆ ಇಂದಿನ ಸ್ಟೋರಿಯೇ ಸಾಕ್ಷಿ ಕಣ್ರಿ. ಒಲವೇ ಎದ್ದು ಬೇಲಿ ಮೇಯ್ತು ಅನ್ನೋ ಹಾಗೆ ಸಾರ್ವಜನಿಕರ ರಕ್ಷಣೆ ಮಾಡಬೇಕಾದ ಪೊಲೀಸರೇ ಕಳ್ಳರಾದ್ರೆ ಹೇಗೆ? ಯಾವ ನಂಬಿಕೆಯ ಮೇಲೆ ಜನರು ಇನ್ಮುಂದೆ ಇವರನ್ನ ನಂಬ್ತಾರೆ ಹೇಳಿ? ಪೊಲೀಸರೇ ಖತರ್ನಾಕ್ ಕಳ್ಳರಾದ ಅಪರೂಪದ ಸ್ಟೋರಿ ಇದು. ಇದು ನಡೆದಿರೋದು ಮತ್ತೆಲ್ಲೂ ಅಲ್ಲ, ನಮ್ಮ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಅನ್ನೋದು ವಿಪರ್ಯಾಸ ಕಣ್ರಿ. ನವೆಂಬರ್ 24ರ ಮಧ್ಯರಾತ್ರಿ 12:30ಕ್ಕೆ ನಡೆದ ಘಟನೆ ಇದು. ಚಿನ್ನದ ವ್ಯಾಪಾರಿ ವಿಶ್ವನಾಥ್ ತನ್ನ ಜೊತೆ ಬೆಲೆ ಬಾಳುವ ಚಿನ್ನವನ್ನ ಹುಬ್ಬಳ್ಳಿಗೆ ತೆಗೆದುಕೊಂಡು ಹೋಗ್ತಿದ್ರು. ಅವರನ್ನ ತಡೆದ 2 PSIಗಳು ವಿಚಾರಣೆ ಹೆಸರಲ್ಲಿ ಅವರ ಬಳಿ ಇದ್ದ ಎಲ್ಲ ಚಿನ್ನ ಕಸಿದುಕೊಂಡಿದ್ದಾರೆ. ಅದನ್ನ ತಮ್ಮ ಜೇಬಿಗೆ ಹಾಕೊಂಡು ಬೆದರಿಸಿ ಚಿನ್ನದ ವ್ಯಾಪಾರಿಯನ್ನ ಹುಬ್ಬಳ್ಳಿಗೆ ಕಳಿಸಿಕೊಟ್ಟಿದ್ರು. ಈಗ ನೆನ್ನೆ ರಾತ್ರಿ ಇವರು ಮೊನ್ನೆ ರಾತ್ರಿ ವಿಶ್ವನಾಥ್ ಅಂತ ಹೇಳಿ ಅವರು ಕಾರವಾರ ಚಿನ್ನದ ವ್ಯಾಪಾರಿ, ಅವರು ಇಲ್ಲಿ ಚಿನ್ನವನ್ನು ತಗೊಂಡು ಹೋಗಿ ಸಣ್ಣ ಪುಟ್ಟದ್ದು ಮಾಡಿಕೊಟ್ಟು ಬಂದು ದಾವಣಗೆರೆಯ ಒಂದಿಬ್ಬರು ಚಿನ್ನದ ವ್ಯಾಪಾರಿಗೆ ಕೊಡುವಂತಹ ಪ್ರವೃತ್ತಿಯನ್ನು ಇಟ್ಕೊಂಡಿರ್ತಾರೆ. ನಾನು ಮೊನ್ನೆ ಕೂಡ ಅದೇ ಕಾರಣಕ್ಕಾಗಿ ಬಂದಿರ್ತಾರೆ. ಬಂದು ವಾಪಸ್ಸು KSRTC ಬಸ್ ಸ್ಟ್ಯಾಂಡಲ್ಲಿ ಹತ್ಕೊಂಡು ಹೋಗಬೇಕಾದ್ರೆ ಇವರು ಇಬ್ಬರು ಕೂಡ ಪ್ರವೀಣ್ ಮತ್ತು ಮಾಳಪ್ಪ PSIಗಳು ಹೋಗಿ ಅವರನ್ನು ಬಲವಂತವಾಗಿ ಕರ್ಕೊಂಡು ಬಂದು, ನೀವು ಸ್ಮಗ್ಲಿಂಗನ್ನು ಮಾಡ್ತಾಯಿದ್ದೀರಾ ದುಬೈ ಮತ್ತು ಗೋವಾಕ್ಕೆ ಗೋಲ್ಡನ್ನು ಇಲ್ಲೀಗಲ್ ಆಗಿ, ಹಾಗಾಗಿ ನಿಮ್ಮ ವಿರುದ್ಧ ಪ್ರಕರಣ ದಾಖಲಿಸಬೇಕಾಗ್ತದೆ ಮತ್ತು ನೀವು ತಪ್ಪು ಮಾಡಿದ್ದೀರಾ ಅಂತ ಅವ್ರಿಗೆ ಹೆದರಿಸಿದ್ದಾರೆ. ಪಬ್ಲಿಕ್ ಸರ್ವೆಂಟ್ ಆಗಿರುವ ಪೊಲೀಸರು ಆ ದಿನ ವರದಿ ಮೇಲೆ ಇರಲಿಲ್ಲ ಕಣ್ರಿ. ವಿಶ್ವನಾಥ್ ಚಿನ್ನದ ವ್ಯಾಪಾರಿಗಳಿಂದ ಚಿನ್ನವನ್ನ ಖರೀದಿಸಿ ದಾವಣಗೆರೆಯಿಂದ ಹುಬ್ಬಳ್ಳಿಗೆ ತೆಗೆದುಕೊಂಡು ಹೋಗ್ತಿದ್ರು. 76 ಗ್ರಾಂ ಗಟ್ಟಿ ಚಿನ್ನ, 2.15 ಗ್ರಾಂ ಬೇಬಿ ರಿಂಗ್ ಕೂಡ ಅವರ ಹತ್ರ ಇತ್ತು. ವಿಶ್ವನಾಥರನ್ನ ರಸ್ತೆ ಮಧ್ಯೆ ತಡೆದ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ವಿಶ್ವನಾಥ್ ಅವರಿಗೆ ಇವರ ಬಗ್ಗೆ ಡೌಟ್ ಬಂದು, ನೀವು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳಿದ್ದಾರೆ. ಆದ್ರೆ ನಾವು ಮಫ್ತಿಯಲ್ಲಿರುವ ಪೊಲೀಸರು ಅಂತ ಹೇಳಿ ತಮ್ಮ ID ಕಾರ್ಡ್ ಅನ್ನ ತೋರಿಸಿದ್ದಾರೆ. ವಿಶ್ವನಾಥನನ್ನ ಜೀಪ್ ನಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ. ಬಳಿಕ ಜೀಪ್ ಬಿಟ್ಟು ತಮ್ಮ ಸ್ವಂತ ಕಾರ್ನಲ್ಲಿ ವಿಶ್ವನಾಥನನ್ನ ಕೂರಿಸಿಕೊಂಡು ಚಿನ್ನವನ್ನು ಕೊಡುವಂತೆ ಬೆದರಿಸಿದ್ದಾರೆ. ಚಿನ್ನ ಕೊಟ್ಟು ಇಲ್ಲಿಂದ ಹೋಗುವಂತೆ ಕೂಡ ಹೇಳಿದ್ದಾರೆ. PSIಗಳಿಗೆ ಹೆದರಿ ವಿಶ್ವನಾಥ್ ತಮ್ಮ ಬಳಿಯಲ್ಲಿರುವ ಎಲ್ಲ ಚಿನ್ನವನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ಚಿನ್ನವನ್ನು ಕಸಿದುಕೊಂಡ 2 PSIಗಳು ಅವರನ್ನ ದಾವಣಗೆರೆ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ರು. ಇದಾದ ಮೇಲೆ ನಾವು ನೆಕ್ಸ್ಟ್ ಡೇ ವಿಚಾರ ಮಾಡಲಾಗಿ ಈ ಚಿನ್ನದ ವ್ಯಾಪಾರಿ ಅವರು ಏನಿದ್ದಾರೆ ವಿಶ್ವನಾಥ್ ಅವರು ಬಂದು ಠಾಣೆಯಲ್ಲಿ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಅದರ ಅನ್ವಯ ಇವ್ರಿಗೆ ಫೋರ್ಸ್ಫುಲ್ ಆಗಿ ಅಲ್ಲಿಂದ KSRTC ಬಸ್ ಸ್ಟ್ಯಾಂಡಿಂದ ಅಲ್ಲಿ ERSS ವೆಹಿಕಲ್ ದೆನ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಹೆದರಿಸಿ ನೆಕ್ಸ್ಟು ದಾವಣಗೆರೆ ಸಿಟಿಯಲ್ಲಿ ಒಂದು ರೌಂಡ್ ಎಲ್ಲ ಸುತ್ತಿಸಿ ಸ್ವಲ್ಪ ಹೊತ್ತು ಇಲ್ಲೇ ಬಂದು ಅವರನ್ನು ಬಲವಂತದಿಂದ ನೀವು ಚಿನ್ನ ಕೊಡಬೇಕು, ಇಲ್ಲ ನೀವು ಇಲ್ಲೀಗಲ್ ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ ಹೇಳಿ ಹೆದರಿಸಿ ಅವರಲ್ಲಿದ್ದಂತಹ 76 ಗ್ರಾಂ ಗೋಲ್ಡನ್ನು ಕೂಡ ಬಲವಂತದಿಂದ ಕಿತ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಅಂದ ಹಾಗೆ ಈ ಕೃತ್ಯದಲ್ಲಿ ಭಾಗಿಯಾದ PSIಗಳ ಹೆಸರು ಮಾಳಪ್ಪ ಚಿಪ್ಪಲ್ಕಟ್ಟಿ, ಪ್ರವೀಣ್ ಕುಮಾರ್ ಸೇರಿ 4 ಬಂಧನ ಆಗಿದೆ. ಈ ಇಬ್ಬರು ದಾವಣಗೆರೆ ಪೂರ್ವ IGP ಕಚೇರಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ವಿಶ್ವನಾಥ್ ತಡ ಮಾಡದೆ KTG ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ಇದರಿಂದ ತನಿಖೆಯ ವೇಳೆ ಗೊತ್ತಾಗಿದ್ದೇನೆಂದ್ರೆ, ವಿಶ್ವನಾಥ್ ಕಡೆ ಗಟ್ಟಿ ಚಿನ್ನ ಖರೀದಿಸಿರುವ ಬಗ್ಗೆ ಚಿನ್ನದ ಆಭರಣ ತಯಾರಕರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ PSIಗಳು ವಿಶ್ವನಾಥನನ್ನ ಹೆದರಿಸಿ ಬೆದರಿಸಿ ಚಿನ್ನವನ್ನ ಕಳುವು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಭಾಗಿಯಾದ ಚಿನ್ನದ ವ್ಯಾಪಾರಿಗಳಿಬ್ಬರಿಗೂ ಬಂಧಿಸಿ PSIಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಲ್ಲ, ಒಂದು ನಾವು ಪೊಲೀಸ್ ಇಲಾಖೆ ಇದು ಶಿಸ್ತುಬದ್ಧ ಇಲಾಖೆ ಇರ್ತದೆ. ಯಾರು ತಪ್ಪು ಮಾಡಿದ್ರೆ ಅದು ತಪ್ಪೇನೆ. ಮತ್ತು ಇನ್ನು ಪೊಲೀಸ್ ಅಧಿಕಾರಿಗಳಾಗಿ ಈ ಥರ ಕೆಲಸ ಮಾಡಿದರೆ ಅದು ಇನ್ನೂ ದೊಡ್ಡ ತಪ್ಪಾಗ್ತದೆ. ಹಾಗಾಗಿ ಅವ್ರಿಗೆ ಈಗಾಗಲೇ ಕ್ರಿಮಿನಲ್ ಪ್ರಕರಣ ಏನು ಮಾಡಬೇಕು ಅದನ್ನು ಈಗಾಗಲೇ ಮಾಡಿದ್ದೇವೆ. ನಿರ್ದಾಕ್ಷಿಣ್ಯವಾಗಿ ನಾವು ನಿನ್ನೆ ಗೊತ್ತಾದ ತಕ್ಷಣ ನಾವೇ ಕರೆಸಿ ಕಂಪ್ಲೇಂಟ್ನು ಕೂಡ ಕೇಳಿ ಅವ್ರಿಗೆ ವಿಚಾರ ಮಾಡಿ ಇಮಿಡಿಯೇಟ್ ಆಗಿ ಕಂಪ್ಲೇಂಟನ್ನು ತಗೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದಲ್ಲದೆ, ಆದ್ರೆ ಇದನ್ನ ನೋಡ್ತಾ ಇದ್ರೆ ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾದ್ರೆ ಏನ್ ಗತಿ ಎಂಬ ಆತಂಕ ಜನರಲ್ಲಿ ಕಾಡ್ತಿದೆ. ಈಗಾಗಲೇ ಸಾಕಷ್ಟು ಪೊಲೀಸರು ಜನಸೇವೆಗೆ ನಿಂತ್ಕೊಂಡಿದ್ದಾರೆ. ಆದ್ರೆ ಕೆಲ ಪೊಲೀಸರು ಮಾಡುವ ಹಲ್ಕ ಕೆಲಸಗಳಿಂದ ಇಡೀ ಪೊಲೀಸ್ ಇಲಾಖೆ ತಪ್ಪು ಅನ್ನೋದು ಸರಿಯಲ್ಲ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.